ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಷ್ಮಾ ಗೌಡ ವ್ಲಾಗ್ಸ್. ನಾನು ರೇಷ್ಮಾ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತು ಹಲಸಿನಕಾಯಿನ ಬಳಸ್ಕೊಂಡು ಯಾವ ರೀತಿ ಗೊಜ್ಜನ್ನ ಮಾಡ್ತಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಹಲಸಿನಕಾಯಿ ಗೊಜ್ಜು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತಂದರೆ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತೇ ಇರೋದಿಲ್ಲ. ಅಂದರೆ ನಮ್ಮ ಮಂಡ್ಯ ಸೈಡಲ್ಲಿ ಇದನ್ನು ಬಳಸೋದು ಸ್ವಲ್ಪ ಕಡಿಮೆನೇ. ಆದರೆ ವರ್ಷಕ್ಕೆ ಒಂದು ಸಾರಿನಾದರೂ ಹಲಸಿನಕಾಯಿನ ತಿನ್ನಬೇಕು ಅಂತ ಹಿರಿಯರು ಹೇಳ್ತಾರೆ. ನೋಡಿ, ಇದು ಹಲಸಿನಕಾಯಿ ಎಷ್ಟು ದಪ್ಪ ಇತ್ತು ಅಂದರೆ ಮೀಡಿಯಮ್ ಸೈಜು, ಅಂದರೆ ಸಣ್ಣನೇ ಇರಬೇಕು. ಇದು ಜಾಸ್ತಿ ಬೀಜಗಳು ಬಂದಿರಬಾರ್ದು, ಅದು ಹಣ್ಣಿಗೂ ಕೂಡ ಬಂದಿರಬಾರ್ದು. ಒಂದು 2 ಸೌತೆಕಾಯಿ ಗಾತ್ರದಲ್ಲಿ ಇರುವಂಥ ಹಲಸಿನಕಾಯಿನ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಕಾಳುಗಳನ್ನ ನೆನೆಸಿಟ್ಕೊಂಡಿದ್ದೀನಿ. ಎಲ್ಲ ರೀತಿ ಕಾಳುಗಳನ್ನೂ ಬಳಸ್ಕೊಂಡಿದ್ದೀನಿ. ಅವರೆಕಾಳು, ಹೆಸರು ಕಾಳು, ಕಡಲೆಕಾಳು, ಇದನ್ನೆಲ್ಲ ನಾನು ರಾತ್ರಿಯೇ ನೆನೆಸಿಟ್ಕೊಂಡಿದ್ದೆ. ಇದನ್ನು ಮತ್ತು ಹಲಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಎರಡನ್ನೂ ಸೇರಿಸಿ ಕುಕ್ಕರ್ನಲ್ಲಿ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ತೀರಾ ಏನು ಬೇಯೋ ಅವಶ್ಯಕತೆ ಇಲ್ಲ. ಕಾಳು ಕೂಡ ನೆಂದಿರುತ್ತೆ. ಹಲಸಿನಕಾಯಿನೂ ಅಷ್ಟೇನು ಗಟ್ಟಿ ಬರಲ್ಲ. ಅದು ಒಂದು 2 ವಿಷಲ್ಗೆಲ್ಲ ನೀಟಾಗಿ ಬೆಂದುಬಿಡುತ್ತೆ. ಇದನ್ನು ಒಂದು ಕಡೆ ಕೂಗಕ್ಕೆ ಇಟ್ಕೊಂಡು ನಾನು ಮಸಾಲೆ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋತಿದ್ದೀನಿ. ಒಂದು ಅರ್ಧ ಟೊಮೊಟೊ ತೊಗೊಂಡಿದ್ದೀನಿ ಮತ್ತು 1 ಈರುಳ್ಳಿನ ಜಾರ್ಗೆ ಹಾಕೋತಿದ್ದೀನಿ. ಹಾಗೆಯೇ 1 ಇಂಚಷ್ಟು ಚಕ್ಕೆ ಮತ್ತು ಒಂದು 2ರಿಂದ 3 ಬೆಳ್ಳುಳ್ಳಿನ ಸೇರಿಸ್ಕೊಂಡು ಇದಕ್ಕೆ ಮನೆಯಲ್ಲಿ ಬಳಸುವಂಥ ಸಾಂಬಾರು ಪುಡಿನೇ ಒಂದು 2 ಸ್ಪೂನ್ನ ಸೇರಿಸ್ಕೊತಿದ್ದೀನಿ. ತೀರಾ ಮಸಾಲೆ ಎಲ್ಲ ಬೇಡ. ಇದಕ್ಕೆ ಸ್ವಲ್ಪ ಹುರ್ಗಡ್ಲೆನೂ ಹಾಕ್ಕೊಂಡಿದ್ದೀನಿ, ಅದು ಗಟ್ಟಿ ಬರೋದಕ್ಕೆ ಗೊಜ್ಜು. ಹಾಗೆಯೇ ಅದಕ್ಕೆ ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ತೊಗೊಂಡು ಬರಬೇಕು. ತೀರಾ ಮಸಾಲೆ ಆಗಿಬಿಟ್ರೆ ಗೊಜ್ಜು ಅಷ್ಟು ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ನಾನು ಕಡಿಮೆನೇ ಬಳಸ್ಕೊಂಡಿದ್ದೀನಿ. ಈಗ ನೋಡಿ, ಕಾಳು ಮತ್ತು ಹಲಸಿನಕಾಯಿನ ಬೇಯಕ್ಕಿಟ್ಟಿದ್ವಲ್ಲ, ಅದು ಬೆಂದಿದೆ. ತುಂಬ ಚೆನ್ನಾಗಿ ಬೆಂದ್ಕೊಂಡಿದೆ. ಸಾಕು ಅಷ್ಟು ಬೆಂದರೆ ಒಂದು ಪಾತ್ರೆನ ಬಿಸಿಗಿಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಿದ್ದೀನಿ. ಇದಕ್ಕೆ ಹಚ್ಚಿಟ್ಕೊಂಡಿರೋ 1 ಈರುಳ್ಳಿನ ಸೇರಿಸ್ಕೊಂಡು ಸ್ವಲ್ಪ ಬಣ್ಣ ಬದಲಾಗೋ ತನಕ ಫ್ರೈ ಮಾಡ್ಕೋಬೇಕು. ಹಾಗೆ ಹಲಸಿನಕಾಯಿನ ಬಳಸೋದ್ರಿಂದ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂದರೆ ಇದು ಬ್ಲಡ್ ಶುಗರ್ ಇರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಇದಕ್ಕೆ ಒಂದು ಅರ್ಧ ಟೊಮೊಟೊನ ಸೇರಿಸ್ಕೊತಿದ್ದೀನಿ ಫ್ರೈ ಮಾಡೋಕ್ಕೆ. ಮಸಾಲೆಗೆ ಅರ್ಧ ಹಾಕ್ಕೊಂಡಿದ್ದೆ, ಈಗ ಅರ್ಧ ಹಾಕ್ಕೊಂಡಿದ್ದೀನಿ. ಹಾಗೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ನಾವು ಯಾವುದನ್ನು ಫ್ರೈ ಮಾಡ್ಕೊಂಡಿರದೇ ಇರೋ ಕಾರಣ ಒಂದು 10 ನಿಮಿಷ ಮೀಡಿಯಮ್ ಸಿಮ್ಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ಯಾಕೆ ಅಂದರೆ ಅದು ಬೇಗ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ. ಸಿಮ್ಮಲ್ಲೇ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಮಸಾಲೆ ಒಂದು 10 ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ನಾವು ಬೇಯಿಸ್ಕೊಂಡಿರ್ತೀವಲ್ಲ ಕಾಳು ಮತ್ತು ಹಲಸಿನಕಾಯಿ, ಅದನ್ನು ಸೇರಿಸ್ಕೊಂಡು ಒಂದು ಒಳ್ಳೆ ಮಿಕ್ಸ್ನ ಕೊಡಬೇಕು. ಹಾಗೆ ಎಲ್ಲ ಸಿಮ್ಮಲ್ಲೇ ಬೇಯಲಿ, ತೀರಾ ಉರಿ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆಯೇ ಹಲಸಿನಕಾಯಿನ ಬಳಸೋದ್ರಿಂದ ಹೊಟ್ಟೆನಲ್ಲಿ ಏನಾದರೂ ಮಿಸ್ಸಾಗಿ ಕೂದಲು ಆ ರೀತಿ ಏನಾದರೂ ಹೋಗಿದ್ರೆ ಆಹಾರದ ಜೊತೆಯಲ್ಲಿ ಅದು ಆಚೆ ಬರುತ್ತೆ ಅಂತ ಕೂಡ ಹೇಳ್ತಾರೆ. ವರ್ಷಕ್ಕೆ 1 ಸಾರಿನಾದರೂ ಇದನ್ನು ಬಳಸಬೇಕಂತೆ. ಇದರಲ್ಲಿ ವಿಟಮಿನ್ ಸಿ ಮತ್ತು ಪೊಟ್ಯಾಷಿಯಮ್ ಅಂಶ ಜಾಸ್ತಿ ಇರೋದ್ರಿಂದ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ. ಹಾಗೆಯೇ ಹಲಸಿನಕಾಯಿ ಯಾವ ರೀತಿ ಇರುತ್ತೆ ಅಂದರೆ ಸೇಮ್ ಬೇಯಿಸಿದ ಮೇಲೆ ಚಿಕನ್ ಯಾವ ರೀತಿ ಕಾಣಿಸುತ್ತೆ ಅದೇ ರೀತಿಯಲ್ಲಿ ಇರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಸಮಯ ಸಿಕ್ಕಾಗ ಈ ರೀತಿ ಒಂದು ಸತಿ ಮಾಡ್ಕೊಳ್ಳಿ. ಹಾಗೆಯೇ ಅದಕ್ಕೆ ಬೇಯಕ್ಕಿಟ್ಟಾದಮೇಲೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಅದಕ್ಕೂ ಅಷ್ಟೇ ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಒಂದು 3/4 ಭಾಗ ಇದು ಬೆಂದಾದಮೇಲೆ ಕಾಯಿನ ರುಬ್ಕೊಂಡಿರುವಂಥದ್ದನ್ನು ಸೇರಿಸ್ಕೋಬೇಕು. ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಗ್ರೇವಿ ಗಟ್ಟಿ ಬರುತ್ತೆ ಅನ್ನೋ ಕಾರಣಕ್ಕೆ ತೆಂಗಿನಕಾಯಿನ ಹಾಕೋತಿದ್ದೀನಿ. ಇದನ್ನು ಅಷ್ಟೇ ಕಾಯಿ ಆಗಿರೋದ್ರಿಂದ ತೀರಾ ಬೇಯೋ ಅವಶ್ಯಕತೆ ಏನಿಲ್ಲ. ಇದು ಸೇರಿಸಿದ್ಮೇಲೆ ಒಂದು 5 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಬೇಯಿಸಿದ್ರೆ ಸಾಕು, ಹಲಸಿನಕಾಯಿ ಗೊಜ್ಜು ರೆಡಿ ಆಗುತ್ತೆ. ಇದನ್ನು ದೋಸೆ ಜೊತೆಗೆ, ಚಪಾತಿ ಜೊತೆಗೆ, ಮುದ್ದೆ ಜೊತೆ ಕೂಡ ತೊಗೋಬೋದು. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಾಗಿತ್ತು. ನಿಮಗೂ ಏನಾದರೂ ಹಲಸಿನಕಾಯಿ ಸಿಕ್ಕಿದ್ರೆ ಈ ರೀತಿ ಮಾಡ್ಕೊಳ್ಳಿ. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ನಾನಂತೂ ಇದನ್ನು ಒಂದು ವರ್ಷದಲ್ಲಿ ಒಂದು 2-3 ಸಾರಿ ಅಂತೂ ಮಾಡೇ ಮಾಡ್ತೀನಿ. ಈಗ ಹಲಸಿನಕಾಯಿ ಸೀಸನ್ ಇರೋದ್ರಿಂದ ಮಾಡಿದ್ದೀನಿ. ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಮೊದಲೇ ನಾನು ಹಲಸಿನಕಾಯಿ ಮತ್ತು ಕಾಳನ್ನ ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಈಗ ಸ್ವಲ್ಪನೇ ಸೇರಿಸ್ಕೊತೀನಿ, ಜಾಸ್ತಿ ಬೇಕಾಗಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.